ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಾ ಇದ್ದೀರಲ್ಲ, ಇವತ್ತು ನಾನು ವೆರಿ ಸ್ಪೆಷಲಾಗಿ ಕ್ಯಾಬೇಜ್ ಪರೋಟಾನ ವೆರಿ ಸಿಂಪಲ್ಲಾಗಿ ಪಟ್ ಅಂತ ದಿಢೀರಂತ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ವೆರಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಸಖತ್ತಾಗಿ ಬಂದಿದೆ. ಸೊ ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ವೆರಿ ಸಖತ್ತಾಗಿ ವೆರಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ 1/2 kg ಈ ಥರ ಚಿಕ್ಕದಾಗಿ ಕ್ಯಾಬೇಜನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಈ ಥರನೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಓಕೆನಾ. 2 ಮೆಣಸಿನ್ಕಾಯಿ ಮತ್ತು ಗಾರ್ಲಿಕನ್ನು ಪೇಸ್ಟ್ ಮಾಡಿಬಿಟ್ಟು, ಗಾರ್ಲಿಕ್ ಮತ್ತು ಜಿಂಜರ್ ಇದೆಲ್ಲ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ, ಅಂದರೆ ಜಜ್ಜಿ ಹಾಕ್ತಾಯಿದ್ದೀನಿ. ಓಕೆನಾ. ಸೊ ಆಮೇಲೆ ಇದಕ್ಕೆ ಒಂದು 2-3 ಲವಂಗ ಜಜ್ಜಿ ಹಾಕ್ಕೊಳ್ಳಿ. ಅದೇ ಥರ ಚಿಲ್ಲಿ ಫ್ಲೇಕ್ಸು ನಿಮಗೆ ಆಪ್ಷನಲ್, ಬೇಕಿದ್ದರೆ ನೀವು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಅಚ್ಚ ಖಾರದ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದರೆ ಒಂದು ಸ್ಪೂನ್ನ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು, ಸೊ ಏನದು ಗರಂ ಮಸಾಲ 1-2 ಸ್ಪೂನ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಾ ಇದ್ದೀನಿ. ಮೇಲೆ ಘಮ ಚೆನ್ನಾಗಿರಲಿ ಅಂತ ಕಸ್ತೂರಿ ಮೇಥಿಯನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ 1 ಕಪ್ ಅವಲಕ್ಕಿಯನ್ನು ಪೌಡ್ರ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಹಿಟ್ಟು ಹಿಡ್ಕೊಳ್ಳುತ್ತೆ. ಸೊ ಮತ್ತು ಚೆನ್ನಾಗಿ ಬರುತ್ತೆ, ಇದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಗ್ರೈಂಡ್ ಮಾಡಿಬಿಟ್ಟು ಅವಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಅವಲಕ್ಕಿ ಇಲ್ಲ ಅಂತಂದರೆ ಚುರುಮುರಿ ಇದ್ದರೆ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕೋಬೋದು. ಆಮೇಲೆ ಇದನ್ನೆಲ್ಲ ಕಲಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಚಪಾತಿ ಯಾವ ಥರ ಹಿಟ್ಟನ್ನು ನೀವು ಬಟರನ್ನು ರೆಡಿ ಮಾಡ್ಕೊಂಡಿರ್ತೀರ, ಅದೇ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಹಿಟ್ಟನ್ನ ನಾದ್ಬಿಟ್ಟು, ಅದಕ್ಕೆ ಈ ಥರ ಹೋಳಿಗೆ ಎಲ್ಲ ಯಾವ ಥರ ಮಾಡ್ತೀರಲ್ಲ ತುಂಬಿಟ್ಟು, ಈ ಥರ ತುಂಬಿಟ್ಟು ಇದನ್ನು ಲಟ್ಟಿಸ್ಬಿಟ್ಟು ಇದನ್ನು ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ನೀವು ಬೇಯಿಸ್ಬೋದು. ಇದನ್ನು ನೀವು ಚಪಾತಿ ತಿಂದು ಯಾರಿಗೆಲ್ಲ ಬೇಜಾರಾಗಿರುತ್ತೆ, ಅವರು ಒಂದು ಸಾರಿ, ಅಥವಾ ಯಾರಿಗೆಲ್ಲ ಕ್ಯಾಬೇಜ್ ಪಲ್ಯ ತಿನ್ನೋದಿಲ್ಲ ಅಂಥವರೆಲ್ಲ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಮತ್ತು ಮೆಣಸಿನ್ಕಾಯಿ ಟೊಮೆಟೊ ಚಟ್ನಿ, ಕೊಬ್ಬರಿ ಚಟ್ನಿ, ಮೊಸರು ಜೊತೆ ಕೂಡ ಸರ್ವ್ ಮಾಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಸ್ನ್ಯಾಕ್ಸಾಗಿ ಮಾಡ್ಕೋಬೋದು ಈವ್ನಿಂಗ್, ಇಲ್ಲಾಂದರೆ ಬ್ರೇಕ್ಫಾಸ್ಟಿಗಂತ ಹೇಳಿ ಮಾಡಿಸಿದಂಥ ರೆಸಿಪಿ ತುಂಬ ಸಖತ್ತಾಗಿದೆ, ತುಂಬ ಸೂಪರಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಒಂದು ಸಾರಿ ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಸೊ ಹಾಗೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮೀಟ್ ಆಗೋಣ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಬಾಯ್, ಥ್ಯಾಂಕ್ ಯು.